ಬಾಬಾ ಅಲ್ಲೆಲ್ಲ ಹೋದ್ರು ಕಣೆ. ಮಾಡ್ಬೋದಾ ವಿಡಿಯೋ? ಮಾಡಿ ಒಂದು ಪರಿಚಯ ಫಸ್ಟಿಗೆ. ಹೌದಾ ಫ್ರೆಂಡ್ಸ್, ಇವಾಗ ನೋಡಿ ಶ್ರೀ ಸದ್ಗುರು ಚಾಟ್ಸಲ್ಲಿ ನಾವು ಇವಾಗ ಸ್ವಲ್ಪ ಲೈಟಾಗಿ ಏನಾದರೂ ಚಾಟ್ಸ್ ತಿನ್ಕೊಂಡು ಹೋಗೋಣ ಅಂತ ಹೇಳಿ ಇವಾಗ ಇಲ್ಲಿಗೆ ಬಂದಿದ್ದೀವಿ. ಸೊ ನಮ್ಮ ಭಾವ ಒಬ್ಬರು ಎಲ್ಲೋ ಆಚೆ ಹೋಗಿದ್ದಾರೆ, ಬರ್ತಾರೆ ಇವಾಗ. ಅಕ್ಕ ಮತ್ತು ನನ್ನ ಅಕ್ಕನ ಮಗಳು ಇಲ್ಲೇ ಕೂತಿದ್ದಾರೆ. ಸೊ ಶಾಪಿಂಗ್ ಎಲ್ಲ ಮುಗಿದು ಶ್ರೀನಿಧಿ ಸಿಲ್ಕಲ್ಲಿ ಒಂದು ಸ್ಯಾರಿ ಪರ್ಚೇಸ್ ಮಾಡಿದ್ವಿ. ಚಂಕೀಸಲ್ಲಿ ಒಂದು ಡ್ರೆಸ್ಸನ್ನು ತೊಗೊಂಡ್ವಿ. ಸೂಪರ್ ಸೆಲೆಕ್ಷನ್ ಇತ್ತು ಚಂಕೀಸಲ್ಲಿ. ಸೊ ಹಾಗೆ ಇಲ್ಲಿ ಸ್ವಲ್ಪ ಲೈಟಾಗಿ ಏನಾದರೂ ಚಾಟ್ಸ್ ತಿನ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ. ಶ್ರೀ ಸದ್ಗುರು ಚಾಟ್ಸ್ ಅಂತ ಹೇಳಿ. ಓಕೆ, ಸೊ ಗೊತ್ತಿಲ್ಲ ಏನು ತೊಗೊಳ್ತಾರೆ ಅಂತ ಹೇಳಿ ನೋಡೋಣ. ಹೇಗಿರುತ್ತೆ ಟೇಸ್ಟ್ ಕೂಡ ಹೇಳ್ತೀನಿ ತಿಂದ್ಬಿಟ್ಟು ಫ್ರೆಂಡ್ಸ್. ಜೈಲ್ ರೋಡಲ್ಲಿ ಇದೆ ಇದು. ಶ್ರೀ ಸದ್ಗುರು ಚಾಟ್ಸ್, ಜೈಲ್ ರೋಡ್, ಶಿವಮೊಗ್ಗ. ಇವಾಗ ನಾವು ಇಲ್ಲಿ ಪಾನಿಪುರಿ ತಿಂತಾ ಇದ್ದೀವಿ ಫ್ರೆಂಡ್ಸ್. ಎಷ್ಟು ದಿವಸ ಆಯಿತು ಇದು ಚಾಟ್ಸ್ ಓಪನ್ ಮಾಡಿ? 6 ಮಂತ್ಸ್. ಅದೇ ಅಂದ್ಕೊಂಡೆ, ಮೊದಲು ಇರಲಿಲ್ಲ ಇಲ್ಲಿ. ಫಸ್ಟ್ ಎಲ್ಲಿದ್ರಿ? ಹೌದಾ? ಓಕೆ ಓಕೆ. ಹಾವೇರಿಲಿದೆ ಒಂದು. ಹಾಂ, ಬೆಂಗಳೂರಲ್ಲಿ ಸದ್ಗುರು ಚಾಟ್ಸು, ಸದ್ಗುರು ರೆಸ್ಟೋರೆಂಟ್ ಎರಡೂ ಇದೆ. ಹೌದಾ? ಓಕೆ ಓಕೆ ಓಕೆ. ಕೊಡಿ, ನಮ್ಗೆ ಏನು ಆರ್ಡ್ರ್ ಮಾಡಿದಾಳೆ ನಮ್ಮ ಮಗಳ. ಬಾಬಾ ಪಾನಿಪುರಿ ಏನು ಬೇಕು ಬಾಬಾ? ಏನು ಬೇಕಾದ್ರೆ ಹೇಳಿ. ಸ್ಪೆಷಲ್ ಹೇಳಿ, 3 ಪಾನಿಪುರಿ ಹೇಳಿ. 3 ಹೇಳಿದ್ಯಾ? ನಾವು ಓಕೆ, ಪಾನಿಪುರಿ. ನಂಗೆ ಬೈಟೋ ಬೇಡ, ತಿಂದರೆ ಫುಲ್ಲು, ಬೇಡ ಅಂದರೆ ಮನೆ. ನಂದು ಆ ಥರ, ಬೈಟೋ ಎಲ್ಲ ಬೇಡ. ಓಕೆ, ನನಗೆ ಸ್ವೀಟ್ ಹೇಳಬೇಕು. ಸ್ವೀಟ್ ಪಾನ್ ನೋಡಿ ಫ್ರೆಂಡ್ಸ್. ಸೊ ಇಲ್ಲಿ ಏನೆಲ್ಲ ಚಾಟ್ಸ್ ಸಿಗತ್ತೆ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದು ನಾವು ಇದರಲ್ಲಿ ಇರೋದೇನು ಸೆಲೆಕ್ಟ್ ಮಾಡ್ಕೊಳ್ಳಿಲ್ಲ, ನಮಗೆ ಪಾನಿಪುರಿ ಬೇಕಾಗಿತ್ತು. ಸೊ ಹಾಗಾಗಿ ನಾವು ಪಾನಿಪುರಿಯನ್ನು ಆರ್ಡ್ರ್ ಮಾಡಿದ್ದೀವಿ ಫ್ರೆಂಡ್ಸ್. ಹೋಳಿಗೆ ಮನೆ ಇದೆ, ಹೋಳಿಗೆ ಮನೆ ಪಕ್ಕದಲ್ಲಿ ಖಾನಾವಳಿ ಪಕ್ಕದ ಕುಂದಾಪುರ ಲಂಚ್ ಅಂತೀವಿ, ಅದು ನಮ್ಮದೇ. ನಾನ್ ವೆಜ್ ಅದು ಹೊಸದೇ. ಅದು ಬೇರೆ ಮೊದಲು ಸ್ವಲ್ಪ ಏನಿತ್ತು, ಈಗ ಕುಂದಾಪುರ ಲಂಚ್ ಅಂತಾರೆ. ಬಿರಿಯಾನಿ ಹೋಯ್ತಾ? ಓಕೆ ಫ್ರೆಂಡ್ಸ್, ಫೈನಲಿ ಪಾನಿಪುರಿ ಆರ್ಡ್ರ್ ಮಾಡಿದ್ವಲ್ಲ, ತಂದು ಕೊಟ್ಟಿದ್ದಾರೆ. ಸೊ ತಿಂದ್ಬಿಟ್ಟು ಟೇಸ್ಟ್ ಮಾಡ್ತೀನಿ. ಸೊ ಒಂದು ಪ್ಲೇಟಲ್ಲಿ ಅಕ್ಕ ಭಾವ ಶೇರ್ ಮಾಡ್ತಾ ಇದ್ದಾರೆ. ಸೊ ನಾನು ಮತ್ತು ನಮ್ಮ ಅಕ್ಕನ ಮಗಳು ಒಂದು ಸಿಂಗಲ್ ಪ್ಲೇಟ್ ತೊಗೊಂಡ್ವಿ. ಸೊ ಗೊತ್ತಿಲ್ಲ ಟೇಸ್ಟ್ ಹೇಗಿದೆ ಅಂತ. ಇದು ಫಸ್ಟ್ ಟೈಮ್ ಇಲ್ಲಿ ಬಂದಿರೋದು. ನೋಡ್ತೀನಿ ಟೇಸ್ಟ್ ಹೇಗಿದೆ ಅಂತ ಫ್ರೆಂಡ್ಸ್. ಫ್ರೆಂಡ್ಸ್ ಬನ್ನಿ ಪಾನಿಪುರಿ ತಿನ್ನೋಣ. ಸೂಪರ್ ಆಗಿದೆ. ಪಾನಿಪುರಿ ಇದ್ದು ಮಾತೇ ಬರ್ತಿಲ್ಲ ಅವರಿಗೆ ಫ್ರೆಂಡ್ಸ್, ಮಾತೇ ಬರ್ತಾ ಇಲ್ಲ, ಅಷ್ಟು ಚೆನ್ನಾಗಿದೆ. ನಾಲ್ಗೆಗೆ ಒಳ್ಳೆ ಸ್ಪೈಸಿ ಆಗಿದೆ, ಖಾರವಾಗಿದೆ. ಸೊ ಇನ್ನೊಂದು ಟೇಸ್ಟ್ ಮಾಡ್ತೀನಿ. ಆಹಾ, ಅದ್ಭುತ ಫ್ರೆಂಡ್ಸ್, ನಿಜವಾಗ್ಲೂ ಅದ್ಭುತ. ನೋಡಿ, ಬನ್ನಿ ಫ್ರೆಂಡ್ಸ್, ನೀವು ಶೇರ್ ಮಾಡೋಣ ಪಾನಿಪುರಿ. ಪೂರಿ ಅಂತೂ ಭಯಂಕರ. ಮಮ್ಮಿ ಫ್ರೆಂಡ್ಸ್, ಒಂದು ಸಮಸ್ಯೆ ಏನು ಗೊತ್ತಾ? ಪಾನಿಪುರಿ ತಿನ್ನೋಕ್ಕೆ ತುಂಬ ಇಷ್ಟ, ಆದರೆ ಊರಗ್ಲ ಬಾಯ್ ಮಾಡಬೇಕಲ್ಲ, ಅದೊಂದೇ ಬೇಜಾರು. ಏನು ಮಾಡೋಕ್ಕಾಗಲ್ಲ, ತಿನ್ನಲೇಬೇಕು, ನಾಲ್ಗೆ ರುಚಿ ಕೇಳುತ್ತೆ ಅಲ್ವಾ? ಸೊ ಹಾಗಾಗಿ ಊರಗ್ಲ ಬಾಯ್ ಮಾಡಿಕೊಂಡೆ ಪಾನಿಪುರಿನ ತಿನ್ನಬೇಕು. ಸೊ ಹೀಗೆ ಬಾಯಿ ಹೇಗೆ ತೆಗಿಬೇಕು ಗೊತ್ತಾ ಪಾನಿಪುರಿ ತಿನ್ನೋಕ್ಕೆ? ಅಲ್ಲಿರೋದೆಲ್ಲ ನಗಾಡ್ತಾರು, ಅಲ್ಲಿರೋದೆಲ್ಲ ನಗಾಡ್ತಚ್ಚಿ. ಸ್ಟಾಪ್ ಮಾಡಲಾ? ಅಬ್ಬಾ, ಅಂತೂ ಪೂರಿ ಎಲ್ಲ ಖಾಲಿ ಮಾಡಿಬಿಟ್ಟೆ. ಇವಾಗ ಲಾಸ್ಟಲ್ಲಿ ಸ್ವಲ್ಪ ಪಾನಿ ಇದೆ, ಒಳ್ಳೆ ಚುರುಕಾಗಿದೆ, ಖಾರವಾಗಿದೆ, ಸೂಪರು ಸ್ಪೈಸಿ ಆಗಿದೆ. ಪಾನಿ ಅಂತೂ ಬರೀ ಪಾನಿನೇ ಕುಡಿಬೇಕು ಹಾಗಿದೆ ಫ್ರೆಂಡ್ಸ್. ನಿಜವಾಗ್ಲೂ ಗುಡ್ ಟೇಸ್ಟು.
ಕಾಸಿಗೆ ತಕ್ಕ ಕಜ್ಜಾಯ ಅಂತಾರಲ್ಲ ಅದಕ್ಕಿಂತ ಒಂದು ಕೈ ಮೇಲೇನೆ ಸೂಪರ್ ಆಗಿದೆ. ಸೊ ಈಗ ಪಾನಿ ಕುಡಿದು ಮುಗಿಸ್ತೀನಿ ಫ್ರೆಂಡ್ಸ್ ನಾನು. ತರಕಾರಿ ಕ್ಯಾಪ್ಸಿಕಮ್ಮು, ಸೌತೆಕಾಯಿ, ಆಮೇಲೆ ಈರುಳ್ಳಿ, ಆಲೂಗಡ್ಡೆ, ಟೊಮೊಟೊ 4 ಐಟಮ್ ಬರುತ್ತೆ. ಆಮೇಲೆ ಚೀಸ್ ಸ್ಲೈಸ್ ಬರುತ್ತೆ, 2 ಚೀಸ್ ಸ್ಲೈಸ್ ಕೊಡಿ ನೋಡೋಣ. ಏನು ಬೇಕಾ? ಪಾನಿಪುರಿನ ಪಾನಿ ಕೊಡಪ್ಪ. ನಮ್ಮ ಭಾವ ಇನ್ನೂ ಏನೋ ಆರ್ಡ್ರ್ ಮಾಡ್ತಾ ಇದ್ದಾರೆ ಇಲ್ಲಿ. ಇದು ಬ್ರೆಡ್ ಸ್ಯಾಂಡ್ವಿಚ್ ಆರ್ಡ್ರ್ ಮಾಡ್ತಾ ಇದ್ದಾರೆ. ಸೊ ಅವ್ರು ಆರ್ಡ್ರ್ ಮಾಡ್ತಾ ಇರಲಿ, ನಾವು ತಿಂತಾ ಇರ್ತೀವಿ. ಟೇಸ್ಟ್ ಅಂತೂ ಸೂಪರಾಗಿದೆ. ಮನೆಗೆ ಹೋಗಿ ಇವತ್ತು ಊಟ ಮಾಡಲ್ಲ. ಇನ್ನೊಂದು ಬಟ್ಲು ಪಾನಿ ಇಸ್ಕೊಂಡ್ವಿ, ನಾನು ನಮ್ಮ ಅಕ್ಕನ ಮಗಳು. ಕುಡೀರಿ ಅಂತಿದ್ದಾಳೆ, ಕುಡಿತಾ ಇದ್ದೀನಿ. ಪಾನಿ ಫ್ರೆಂಡ್ಸ್ ಇದು ಬೇರೆ ಏನೂ ಅಲ್ಲ. ಮತ್ತು ನೋಡಿ ಪಾನಿ ಎಕ್ಸ್ಟ್ರಾ ಇಸ್ಕೊಂಡಿದ್ದೀನಿ, ಅಷ್ಟು ಟೇಸ್ಟ್ ಆಗಿದೆ ಪಾನಿ. ಸೊ ಹಾಗಾಗಿ ಒಂದು ಕಪ್ ಕುಡಿದೆ, ಬಟ್ ಸಾಕಾಗ್ತಾ ಇಲ್ಲ, ಇನ್ನೂ ಒಂದು ಕಪ್ ಕುಡಿಬೇಕು ಅಂತ ಅನ್ನಿಸ್ತಾ ಇದೆ. ಸೊ ಕುಡಿತಾ ಇದ್ದೀನಿ. ನೆಕ್ಸ್ಟ್ ಸ್ಯಾಂಡ್ವಿಚ್ ಬರುತ್ತೆ, ವೆಯ್ಟ್ ಮಾಡಿ ತೋರಿಸ್ತೀನಿ ಸ್ಯಾಂಡ್ವಿಚ್ ಹೇಗಿರುತ್ತೆ, ಟೇಸ್ಟ್ ಹೇಗಿರುತ್ತೆ ಅಂತ ಹೇಳ್ತೀನಿ. ಓಕೆನಾ? ನಮ್ಮ ಭಾವಂಗೆ ಥ್ಯಾಂಕ್ಸ್ ಹೇಳಬೇಕು. ಯಾವಾಗಲೂ ಶಿವಮೊಗ್ಗ ಬಂದರೆ ಡೈಲಿ ಹೀಗೆ ಹೋಟೆಲ್ಲೇ ಆಗ್ತಾ ಇರುತ್ತೆ ನಮ್ಮ ಅಕ್ಕ ನಮ್ಮ ಭಾವಂದು. ನಿಜ ಫ್ರೆಂಡ್ಸ್, ಸತ್ಯ ಹೇಳ್ತಾ ಇದ್ದೀನಿ. ನಾನು ಬೆಂಗಳೂರಲ್ಲಿ ಹೋಟೆಲಿಗೆಲ್ಲ ಹೋಗೋದು ತುಂಬ ಕಡಿಮೆ. ಸೊ ಹೀಗೆ ಶಾಪಿಂಗ್ ಮಾಡೋದನ್ನು ತುಂಬ ಕಡಿಮೆ. ಸೊ ಶಿವಮೊಗ್ಗ ಬಂದಾಗ, ಅಕ್ಕನ ಮನೆಗೆ ಬಂದಾಗಲೇ ನಾನು ಈ ರೀತಿ ಎಲ್ಲ ಚಾಟ್ಸ್ಗಳು ತಿನ್ಕೊಂಡು ಹೋಗೋದು, ಆಮೇಲೆ ಹೋಟೆಲಿಗೆ ಹೋಗಿ ಊಟ ಮಾಡೋದು, ಮತ್ತು ಬೇಕಾಗಿರೋದನ್ನು ಪರ್ಚೇಸ್ ಮಾಡೋದು ಶಿವಮೊಗ್ಗ ಬಂದಾಗಲೇ. ಸೊ ನನಗೆ ಶಿವಮೊಗ್ಗ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಪಾನಿಪುರಿ ತುಂಬ ಚೆನ್ನಾಗಿತ್ತು. ಪಾನಿ ಒಳ್ಳೆ ಸ್ಪೈಸಿ ಆಗಿತ್ತು, ಪೂರಿ ಸಖತ್ತಾಗಿತ್ತು. ಇವಾಗ ನಮ್ಮ ಮಾವ ಸ್ಯಾಂಡ್ವಿಚ್ ಆರ್ಡರ್ ಮಾಡಿದ್ದಾರೆ. ನೋಡೋಣ ಸ್ಯಾಂಡ್ವಿಚ್ ಹೇಗಿರುತ್ತೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ. ಖಂಡಿತವಾಗ್ಲೂ ನೆಕ್ಸ್ಟ್ ಬಂದಾಗಲೆಲ್ಲ ವಿಸಿಟ್ ಮಾಡೋದೇನೆ ಪಾನಿಪುರಿ ತಿನ್ನೋಕ್ಕೆ. ಶ್ರೀ ಸದ್ಗುರು ಚಾಟ್ಸ್ ಅಂತ ಹೇಳಿ ಜೈಲ್ ರೋಡಲ್ಲಿದೆ ಫ್ರೆಂಡ್ಸ್. ಸೂಪರ್ ಆಗಿದೆ ಟೇಸ್ಟು. ಖಂಡಿತವಾಗ್ಲೂ ಏನಾದರೂ ಚಾಟ್ಸ್ ತಿನ್ನಬೇಕು ಅಂತ ಅನ್ಸಿದ್ರೆ ಇಲ್ಲಿ ಬಂದು ಚಾಟ್ಸ್ ತಿನ್ನಿ. ನನಗಂತೂ ಭಾಳ ಇಷ್ಟ ಆಯಿತು ಪಾನಿಪುರಿ. ನಾಲ್ಗೆ ಕೆಟ್ಟಾಗ, ಜ್ವರ ಬಂದಾಗ, ತುಂತುರು ಮಳೆ ಹನಿ ಬೀಳುವಾಗ ಈ ರೀತಿ ಒಂದು ಪಾನಿಪುರಿಯನ್ನು ತಿನ್ನಬೇಕು. ಸೊ ಮನಸ್ಸಿಗೆ ಹಿತವಾಗತ್ತೆ, ಖುಷಿ ಆಗುತ್ತೆ. ಖಂಡಿತವಾಗ್ಲೂ ಮಿಸ್ ಮಾಡ್ಕೋಬೇಡಿ. ಶ್ರೀ ಸದ್ಗುರು ಚಾಟ್ಸ್ಗೆ ಬನ್ನಿ, ಪಾನಿಪುರಿ ತಿನ್ನಿ, ಎಂಜಾಯ್ ಮಾಡಿ ಫ್ರೆಂಡ್ಸ್. ಸ್ಯಾಂಡ್ವಿಚ್ ರೆಡಿ ಆಯ್ತಾ? ಎಷ್ಟೊತ್ತಾಗತ್ತೆ? ಹಾಂ ಕೊಡಿ. ಫ್ರೆಂಡ್ಸ್, ಸ್ಯಾಂಡ್ವಿಚ್ ಆರ್ಡ್ರ್ ಮಾಡಿದ್ವಲ್ಲ, ಸೊ ಅದಕ್ಕೆ ರೆಡಿ ಆಯ್ತಾ ಅಂತ ಕೇಳೋಕೆ ಬಂದಿದ್ದೀನಿ. ಏನಿದೆ ಇನ್ನು ಗೀ ರೈಸ್ ಎಲ್ಲ ಮಾಡ್ತಾ ಇದ್ದೀರಾ? ಇದು ಓಕೆ. ಚಾಟ್ಸು ಇಷ್ಟೆಲ್ಲ ಸಿಗತ್ತಲ್ವಾ? ದಾಲ್ ಕಿಚಡಿ, ಅನ್ನ, ಸಾಂಬಾರ್, ಜೀರಾ ರೈಸ್, ಗೀ ರೈಸ್. ಸೊ ಫೈನಲಿ ಸ್ಯಾಂಡ್ವಿಚ್ ಬರ್ತಾ ಇದೆ. ಸ್ವಲ್ಪ ಬಿಟ್ಟು ಒಂದು ಸ್ಟ್ರಾಬೆರಿ. ಸೊ ಬಂತು ಫೈನಲಿ. ಓಕೆ ಫ್ರೆಂಡ್ಸ್ ನೋಡಿ ಫೈನಲಿ ಬ್ರೆಡ್ ಚೀಸ್ ಸ್ಯಾಂಡ್ವಿಚ್ ಬಂತು. ಸೊ ನಾನಂತೂ ಬಾಯಲ್ಲಿ ನೀರು ಬರ್ತಾ ಇದೆ ನನಗೆ ನೋಡಿ. ಸೊ ಎಲ್ಲರೂ ಒಂದೊಂದು ಪೀಸ್ ತಿಂತೀವಿ. ಈಗ ಪಾನಿಪುರಿ ತಿಂದಿರೋದ್ರಿಂದ ಒಂದೇ ಒಂದು ಆರ್ಡ್ರ್ ಮಾಡಿದ್ವಿ, ಅದರಲ್ಲೇ ಕಟ್ ಮಾಡಿಸಿದ್ದೀವಿ. ಸೊ 4 ಜನ ಶೇರ್ ಮಾಡ್ತಾ ಇದ್ದೀವಿ. ನೀವು ತಿನ್ನಿರಿ, ವಿಡಿಯೋ ಮಾಡ್ತೀನಿ. ಫ್ರೆಂಡ್ಸ್ ಬನ್ನಿ, ಈಗಲಾದರೂ ನಾನು ಒಬ್ಬಳೇ ತಿನ್ನೋಕ್ಕೆ ಬೇಜಾರಾಗ್ತಾ ಇದೆ. ನನ್ನ ವೈಟಿ ಫ್ಯಾಮಿಲಿಯ ಎಲ್ಲ ಅಕ್ಕ ತಂಗಿ ಅಣ್ಣ ತಮ್ಮಂದಿರೇ ಬನ್ನಿ, ಸ್ಯಾಂಡ್ವಿಚ್ ಶೇರ್ ಮಾಡಿ ತಿನ್ನೋಣ. ಸೊ ನೀವು ಯಾರು ಬರಲ್ಲ ಅಂತ ಅಂದರೆ ಸೊ ನಿಮ್ಮ ಪಾಲಿಂದು ನಾನೇ ತಿಂತಾ ಇದ್ದೀನಿ. ಸೊ ಓಕೆನಾ, ಬೇಜಾರು ಮಾಡ್ಕೋಬೇಡಿ ಯಾರು. ಬೆಂಗಳೂರಿಗೆ ಬಂದಾಗ ಎಲ್ರಿಗೂ ಕೊಡಿಸ್ತೀನಿ. ಓಕೆ.
ಸಖತ್ತಾಗಿದೆ ಫ್ರೆಂಡ್ಸ್ ಸ್ಯಾಂಡ್ವಿಚ್ಚು. ಶ್ರೀ ಸದ್ಗುರು ಚಾಟ್ಸಲ್ಲಿ ಸ್ಯಾಂಡ್ವಿಚ್ ಸೂಪರ್ ಆಗಿದೆ, ಪಾನಿಪುರಿ ಸೂಪರ್ ಆಗಿದೆ. ಇವತ್ತು ನಾವು 2 ತೊಗೊಂಡ್ವಿ, ಎರಡೂ ಸೂಪರ್ ಆಗಿದೆ ಫ್ರೆಂಡ್ಸ್. ಯಾರಿಗುಂಟು ಯಾರಿಗಿಲ್ಲ ಸ್ಯಾಂಡ್ವಿಚ್. ಚೂರು ತಿಂತೀನಿ ಸರ್ ಒಳಗೆ. ಲಂಚ್ ಅವರಲ್ಲಿ ಏನಾದರೂ ಈ ಸ್ಯಾಂಡ್ವಿಚ್ ತಿಂದ್ಬಿಟ್ರೆ ಒಂದು ಫುಲ್ಲು ಹೊಟ್ಟೆ ಫುಲ್ಲಾಗಿ ಹೋಗ್ಬಿಡತ್ತೆ, ಏನೂ ಬೇಕಾಗಲ್ಲ ಫ್ರೆಂಡ್ಸ್. ಈ ಹಾಕಿದ್ದೆ ಟೇಸ್ಟ್. ಸೊ ನಾನಂತೂ ತಿನ್ನೋದ್ರಲ್ಲಿ ಮುಳುಗೋಗ್ಬಿಟ್ಟಿದ್ದೆ. ಸೊ ಇವಾಗ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಸೊ ಅಂಗಡಿಯವರು ಅಷ್ಟೇ ತುಂಬ ಸಪೋರ್ಟ್ ಮಾಡಿದ್ರು ವಿಡಿಯೋ ಮಾಡೋಕ್ಕೆ. ಬಟ್ ಥ್ಯಾಂಕ್ ಯು ಅವ್ರಿಗೂ ಒಂದು. ಬಾಬಾ ಚೀಸ್ ಇಷ್ಟ ಆಯಿತಾ? ಸಖತ್ತಾಗಿದೆ ಅಲ್ಲ ಟೇಸ್ಟ್? ಬಾಯಿ ರುಚಿ. ಅದು ಮಧ್ಯಾಹ್ನ ಟೈಮ್ ಒಂದು ಫುಲ್ ತಿಂದ್ಬಿಟ್ರೆ ಹೊಟ್ಟೆನೇ ಫುಲ್ ಆಗಿ ಹೋಗುತ್ತೆ. ಅದು ಒಂದು ತಿಂದು ಒಂದು ಕಾಪಿನ ಬಿಟ್ರೆ ಅಲ್ಲಿಗೆ ಹೊಟ್ಟೆ ಫುಲ್ಲು. ಯಾಕೆ ನಿಂಗೆ ಇಷ್ಟ ಆಗಲಿಲ್ವಾ? ಚೀಸ್ ಇದೆ ಅಂತನಾ? ಹಾಂ, ಟೇಸ್ಟ್ ಸೂಪರ್ ಆಗಿದೆ ಅಲ್ಲ? ಫೈನಲಿ ಅಂತ ಒಂದೊಂದೇ ಆರ್ಡ್ರ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ಏನಿದು ಅಂತ ಗೊತ್ತಿಲ್ಲ. ಏನೇ ಇದು? ಸ್ಟ್ರಾಬೆರಿ ಮಿಲ್ಕ್ ಶೇಕು. ಓ, ನಮ್ಮ ಅಕ್ಕನ ಮಗಳು ಸ್ಟ್ರಾಬೆರಿ ಮಿಲ್ಕ್ ಶೇಕು ಆರ್ಡ್ರ್ ಮಾಡಿದ್ದಾಳೆ, ಬಂದಿದೆ. ಆಯಿತು, ಫುಲ್ ಆಯ್ತು ಇವತ್ತು ಹೊಟ್ಟೆ. ಏನು ತೊಗೊಂಡ್ರು ಸೂಪರ್ ಆಗಿದೆ ಫ್ರೆಂಡ್ಸ್. ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಅಬ್ಬಬ್ಬಾ ಸಖತ್ತಾಗಿದೆ. ಬರೇ ಸಖತ್ತಾಗಿದೆ. ಬೇಡ ಸಾಕು, ಟೇಸ್ಟ್ ಮಾಡಿದೆ ಅಷ್ಟೇ. ಕುಡಿ ನೀನು. ನಮ್ಮ ಬಾವ ನೋಡ್ರಿ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಕುಡಿತಾ ಇದ್ದಾರೆ. ಕುಡೀರಿ ಬಾವ. ಕುಡಿಯಕ್ಕ. ಕುಡಿಯ. ಸೂಪರ್ ಆಗಿದೆ ಅಲ್ಲ? ಅವಳಿದೆ ಇದೆ. ಅಮ್ಮಂಗೆ ಕೊಡಿ ಇನ್ನೊಂಚೂರು ಬೇಕಾದ್ರೆ. ಸ್ವಲ್ಪ ಬರ್ರಿ ಅಣ್ಣ. ಸಖತ್ ಶಾಪಿಂಗ್, ಸಖತ್ ಚಾಟ್ಸು. ಸೊ ಎಲ್ಲ ತಿಂದಿದ್ದಾಯಿತು. ಫುಲ್ ಖುಷಿ ಆಗ್ಬಿಟ್ಟಿದ್ದೀನಿ ಇವತ್ತು ನಾನಂತೂ. ಸೊ ಇನ್ನು ಮನೆಗೆ ಹೋಗಿ ಪಾಚ್ಕೊಳ್ಳೋದೇ ಕೆಲಸ. ಸೊ ಶ್ರೀ ಸದ್ಗುರು ಚಾಟ್ಸ್ನ ಯಾರು ಮಿಸ್ ಮಾಡ್ಕೋಬೇಡಿ. ನಾನಂತೂ ಸಖತ್ ಎಂಜಾಯ್ ಮಾಡಿದೆ. ಬ್ರೆಡ್ ಚಾಟ್ಸ್ ಸೂಪರಾಗಿತ್ತು, ಆಮೇಲೆ ಪಾನಿಪುರಿ ಸೂಪರಾಗಿತ್ತು, ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಅಂತೂ ಸೂಪರಾಗಿತ್ತು. ಥ್ಯಾಂಕ್ ಯು ರೀ, ಸಖತ್ತಾಗಿತ್ತು. ಬ್ರೆಡ್ ಚಾಟ್ಸ್ ಸೂಪರಾಗಿತ್ತು, ಪಾನಿಪುರಿ ತುಂಬ ಚೆನ್ನಾಗಿತ್ತು, ಪಾನಿ ಅಂತೂ ಸ್ಪೈಸಿ ಆಗಿತ್ತು, ಮತ್ತು ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಅಂತೂ ಮಸ್ತ್ ಅಂದರೆ ಮಸ್ತಾಗಿತ್ತು. ಸೊ ಸಖತ್ ಎಂಜಾಯ್ ಮಾಡಿದ್ವಿ ನಾವು. ಒಳ್ಳೆ ಸರ್ವಿಸ್ ಕೊಟ್ರಿ, ಥ್ಯಾಂಕ್ ಯು ಸೋ ಮಚ್ಚು. ಮತ್ತು ಇದು ಒಂದು ನಿಮ್ಮದು ಅಡ್ರೆಸ್ ಹೇಳಿಬಿಡಿ, ಯಾರಾದರೂ ಮಿಸ್ ಮಾಡ್ಕೊಳ್ಳೋದು ಬೇಡ. ಜೈಲ್ ರೋಡು ದೇವಸ್ಥಾನದ ಪಕ್ಕನೇ. ಓಕೆ, ನಿಮ್ಮ ಶ್ರೀ ಸದ್ಗುರು ಚಾಟ್ಸ್ನ ಅಡ್ರೆಸ್ ಹೇಳಿಬಿಡಿ, ಯಾಕಂದರೆ ಜನಕ್ಕೆ ಎಲ್ಲರಿಗೂ ಗೊತ್ತಿರಲ್ಲ. ನಾನು ವಿಡಿಯೋ ನೋಡಿಕೊಂಡು ಬರೋರು ಇದ್ದರೆ ಬರಲಿ. ಸೊ ತುಂಬ ಒಳ್ಳೆ ರುಚಿ ಇದೆ, ಟೇಸ್ಟ್ ಇದೆ, ಸ್ಪೈಸಿ ಆಗಿದೆ. ಸೊ ಯಾರು ಮಿಸ್ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿ ನಿಮ್ಮ ಅಡ್ರೆಸ್ಸನ್ನು ಕೊಡ್ತಾ ಇದ್ದೀನಿ ನಾನು. ಹೇಳಿ ನಿಮ್ಮ ಅಡ್ರೆಸ್ಸು. ಸದ್ಗುರು ಚಾಟ್ಸ್, ಜೈಲ್ ಸರ್ಕಲ್, SR ರೋಡ್. ಥ್ಯಾಂಕ್ ಯು. ಓಕೆ ಫ್ರೆಂಡ್ಸ್, ಪಾನಿಪುರಿ ತಿಂದಿದ್ದಾಯಿತು, ಸ್ಯಾಂಡ್ವಿಚ್ ತಿಂದಿದ್ದಾಯಿತು, ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಕುಡಿದಿದ್ದಾಯಿತು. ಈಗ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಡ್ತಾ ಇದ್ದೀವಿ ಫ್ರೆಂಡ್ಸ್. ಹಾಗೆ ನನ್ನ TRD ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.